ಇಂಡಿ ತಾಲೂಕಿನ ಶ್ರೀ ಭಾಗ್ಯವಂತಿ ಪದವಿ ಪೂರ್ವ ಕಾಲೇಜಿನಲ್ಲಿ ವಿಜ್ಞಾನ, ಕಲಾ, ವಾಣಿಜ್ಯ ವಿಭಾಗಗಳಲ್ಲಿ ಪಿಯುಸಿ ದ್ವಿತೀಯ ವರ್ಷದ ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದುಕೊಂಡಿರುವುದರಿಂದ ಸಂಸ್ಥೆಯ ವತಿಯಿಂದ ವಿದ್ಯಾರ್ಥಿಗಳಿಗೆ ಸನ್ಮಾನ ಸಮಾರಂಭ ಜರುಗಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಕಾಲೇಜಿನ ಪ್ರಾಂಶುಪಾಲರಾದಂತಹ ಚಂದ್ರಶೇಖರ್ ದಶವಂತ, ವಿದ್ಯಾರ್ಥಿ ಜೀವನ ಬಂಗಾರ ಇದ್ದಂತೆ. ಇಂತಹ ಸುಂದರ ಜೀವನ ಅರಳಿಸಬೇಕಾದರೆ ಶಿಕ್ಷಕರು, ಉಪನ್ಯಾಸಕರ ಶ್ರಮ ಸಾಕಷ್ಟಿದೆ ಅಂತ ಹೇಳಿದರು. ಪತ್ರಕರ್ತ ಶರಣು ಕಾಂಬ್ಳೆ ಮಾತನಾಡಿ, ಗ್ರಾಮೀಣ ಭಾಗದಲ್ಲಿ ದಶವಂತ ಕುಟುಂಬ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ಕಟ್ಟಿ ವಿದ್ಯಾರ್ಥಿಗಳಿಗೆ ಗುಣಾತ್ಮಕ ಶಿಕ್ಷಣ ಜೊತೆ ಮಾನವೀಯ ಮೌಲ್ಯಗಳ ಶಿಕ್ಷಣ ನೀಡುತ್ತಾ ಇರುವ ಕಾರ್ಯ ಶ್ಲಾಘನೀಯ ಎಂದರು. ಒಬ್ಬ ಇಂಜಿನಿಯರ್ ತಪ್ಪು ಮಾಡಿದ್ರೆ ಸೇತುವೆ, ಕಟ್ಟಡ ಕುಸಿದು ಬೀಳಬಹುದು. ಆದರೆ ಒಬ್ಬ ಅಧಿಕಾರಿ ತಪ್ಪು ಮಾಡಿದ್ರೆ ಆಡಳಿತಾತ್ಮಕ ವ್ಯವಸ್ಥೆ ಹದಗೆಡಬಹುದು. ಆದರೆ ಒಬ್ಬ ಶಿಕ್ಷಕ ತಪ್ಪು ಮಾಡಿದ್ರೆ ಒಂದು ತಲೆಮಾರು, ಸಮಾಜ, ದೇಶ ಹಾಳು ಮಾಡಿದಂತಾಗತ್ತೆ ಎಂದರು. ಹುಗಾರ ಸರ್ ಎಸ್ಎಸ್ಎಲ್ಸಿ ನೋಡಲ್ ಅಧಿಕಾರಿ ಎಒ ಹುಗಾರ, ಆಡಳಿತ ಮಂಡಳಿಯ ಅಪ್ಪು ದಶವಂತ ಮಾತನಾಡಿದರು. ರವಿಕುಮಾರ್ ಗಿಣಿ, ಈರಣ್ಣ ರೋಗಿ, ಸೈಯದ್ ಅಖಾಜಿ, ಪ್ರಕಾಶ್ ಐರೋಡಗಿ, ಎಂಐ ರೋಗಿ, ಅಣ್ಣುಗೌಡ ಬಿರಾದರ್, ಜಿಲ್ಲಾ ದೈಹಿಕ ಶಿಕ್ಷಕ ಸಂಘದ ಅಧ್ಯಕ್ಷ ಹಚ್ಚಡದ ಸಂಜಯ್ ಬುಲ್ಬುಲ್, ಪಾಲಕರ ಪ್ರತಿನಿಧಿ ಗುರುಶಾಂತ್ ಭೈರಗೊಂಡ, ಶಂಕರಗೌಡ ಬಿರಾದರ್, ಕಾಮಣ್ಣ ದಶವಂತ, ಬಸವರಾಜ ಸಿರೋಡಗಿ, ಪ್ರಕಾಶ್ ಹಲಸಂಗಿ, ಶ್ರೀ ಭಾಗ್ಯವಂತಿ ವಿದ್ಯಾವರ್ಧಕ ಸಂಘದ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀ ಶಾಂತಪ್ಪ ದಶವಂತ, ಶ್ರೀ ಭಾಗ್ಯವಂತಿ ವಿದ್ಯಾವರ್ಧಕ ಸಂಘದ ಸಲಹಾ ಸಮಿತಿ ಅಧ್ಯಕ್ಷರಾದ ಅಪ್ಪಾರಾಯ ಶಾಂತಪ್ಪ ದಶವಂತ, ಶ್ರೀ ಭಾಗ್ಯವಂತಿ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿಗಳಾದ ಶಿವಾನಂದ್ ದಶವಂತ, ಕಾಲೇಜಿನ ಪ್ರಾಚಾರ್ಯರಾದ ಚಂದ್ರಶೇಖರ್ ದಶವಂತ್, ಆಂಜನೇಯ ಹೊಸಮನಿ, ಶಿಕ್ಷಕರು ಮೊದಲಾದವರು ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ಹೋದ ವರ್ಷ ಕೂಡ 2023-24ನೇ ಸಾಲಿನಲ್ಲಿ ಈ ಮೂರು ವಿಭಾಗಗಳಲ್ಲಿ ಕಲಾ, ವಾಣಿಜ್ಯ ಮತ್ತು ವಿಜ್ಞಾನ, ಈ ಮೂರು ವಿಭಾಗದೊಳಗ ತಾಲೂಕಿಗೆ ನಮ್ಮ ಕಾಲೇಜೇ ಪ್ರಥಮ ಸ್ಥಾನ ಇತ್ತು. ಆದ್ರೆ ಎಲ್ಲೋ ಒಂದು ಕಡೆ ನನಗೆ ಏನ್ ಅನಿಸ್ತಪ್ಪ ಅಂತಂದ್ರೆ ಕಲಾ ವಿಭಾಗದೊಳಗೆ ಒಂದು ಸ್ವಲ್ಪ ಕಡಿಮೆ ಮಾಡಿದ್ದೀವಿ. ಅದನ್ನ ಆತ್ಮಾವಲೋಕವನ್ನ ಮಾಡಿಕೊಂಡು ಮುಂದಿನ ದಿನಮಾನಗಳಲ್ಲಿ 2025-26ನೇ ಸಾಲೊಳಗ ಈಗ ಒಂದು ಪ್ಲೇಸ್ಮೆಂಟ್ ಬಿಟ್ಟುಕೊಟ್ಟಿದ್ದೇವಲ್ಲ, ತಾಲೂಕಿಗೆ ಈಗಾಗಲೇ ಹೋದ ವರ್ಷ 3 ಸ್ಥಾನಗಳು ನಮಗೆ ಇತ್ತು. ಈ ವರ್ಷ 2 ಸ್ಥಾನದಲ್ಲಿ ಮಾತ್ರ ಗಿಟ್ಟಿಸಿದೀವಿ, 1 ಸ್ಥಾನವನ್ನ ಕಳ್ಕೊಂಡಿದೀವಿ. ಆದ್ರೆ ಮುಂದಿನ ವರ್ಷ ಆ ಸ್ಥಾನವೂ ಕೂಡ ನಾವು ಯಾರಿಗೂ ಬಿಟ್ಟುಕೊಡೋದಿಲ್ಲ.